ಏನು ಮಾಡ್ತಾ ಇದ್ದೀರಾ ಶ್ರೀ? ಇವತ್ತು ಬೆಳಗ್ಗೆ ನಾನು ಎದ್ದು ರೆಡಿ ಆಗೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ತಿಂಡಿ ಮಾಡಿದ್ದಾರೆ. ಏನು ತಿಂಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಇದೆ ಅವ್ರು ಮಾಡಿರೋ ತಿಂಡಿ. ಏನಂದರೆ ಅವರು ಟೊಮೆಟೊ ಮತ್ತು ಲೆಮನ್ ತರಕಾರಿ ಅನ್ನ ಎಲ್ಲನೂ ಒಗ್ಗರಣೆ ಹಾಕಿ ಕೂಗ್ಸಿದ್ದಾರೆ. ಅರಿಶಿನ ಹಾಕ್ಬಿಟ್ಟು ನಾವು ಹೇಗೆ ಚಿತ್ರಾನ್ನ ಮಾಡ್ತೀವೋ ಹಾಗೆ ಅನ್ನ ಬೇರೆ ಗೊಜ್ಜು ಬೇರೆ ಮಾಡೋದ್ರ ಬದಲು ಒಟ್ಟಿಗೆ ಈ ಥರ ಮಾಡಿ ಕೂಗಿಸ್ಬಿಡೋಣ, ಕಲ್ಸೋದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಚಿತ್ರಾನ್ನ ರೆಡಿ ಇದೆ. ನನ್ನ ಹಸ್ಬೆಂಡ್ ಮಾಡಿರೋ ಸ್ಪೆಷಲ್ ಚಿತ್ರಾನ್ನ. ಹೇಗಿದೆ ರುಚಿ ಅಂತ ಗೊತ್ತಿಲ್ಲ. ಯೂಶಲ್ ಆಗಿ ನಾವು ಒಬ್ರಿಗೊಬ್ರು ಟೇಸ್ಟ್ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡೋದು ಕಡಿಮೆನೆ. ಯಾಕೆಂದರೆ ಆ ಎಫರ್ಟ್ಸ್ ಹಾಕಿರ್ತಾರೆ, ಅದು ರುಚಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ತಿಂತೀವಿ. 1 ವರ್ಷ ಆದಮೇಲೆ ಅವರು ಕುಕ್ ಮಾಡಿದ್ದಾರೆ ನಮಗೋಸ್ಕರ. ಈಗ ಪಾಪುಗೆ ತಿಂಡಿ ತಿನ್ನಿಸ್ಬೇಕು, ಹೇಗಿದೆ ಅಂತ ಕೇಳೋಣ. ಪಾಪು, ಇದು ತಿಂಡಿ ಮಾಡಿರೋದು ಪಪ್ಪ, ಓಕೆನಾ? ಹೇಗೆ ಮಾಡಿದೆ ಅಂತ ಹೇಳ್ಬೇಕೀಗ ನೀನು ಟೇಸ್ಟ್ ಮಾಡಿ. ಮಾಡು. ಬಿಗ್ಗ ಬಿಗ್ಗ ಚೆನ್ನಾಗಿದೆಯಾ? ಇವತ್ತು ಶನಿವಾರ, ಬೆಳಗ್ಗೆ ಆಲ್ರೆಡಿ 8:10 ಆಯಿತು. ನಾವು ನಮ್ಮ ಪಾಪು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಅಂತಂದರೆ ನಮ್ಮ ಪಾಪು ಸ್ಕೂಲಿಗಲ್ಲ, ನಮ್ಮ ಪಾಪು ಸ್ಕೂಲ್ ಅವರು ಇನ್ನೊಂದು ಸ್ಕೂಲಲ್ಲಿ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ತಿದ್ದಾರೆ. ಏನು ಅಂದರೆ ಪೇರೆಂಟ್ ಚೈಲ್ಡ್ದು ಒಂದು ಸ್ಪೋರ್ಟ್ಸ್ ಮತ್ತು ಒಂದು ಡಿಟೆಕ್ಟಿವ್ ಗೇಮ್ಸ್ ಅಂತ ಬರುತ್ತಲ್ಲ, ಸೊ ಆ ಥರ ಗೇಮ್ಸ್ ಆಡಿಸ್ತಾರೆ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ. ನಾನು ನನ್ನ ಪಾಪು ಮತ್ತು ಹಸ್ಬೆಂಡ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವತ್ತು ಹೋಗಿದ್ವಲ್ಲ ಟೂರ್ಗೆ, ಆ ಥರನಾ? ಸೊ ಅವತ್ತು ಟೂರ್ಗೆ ಹೋಗಿದ್ವಲ್ಲ ಪೇರೆಂಟ್ ಚೈಲ್ಡ್ ಟ್ರಿಪ್ಪು, ಅದೇ ಥರ ಇವತ್ತು ಗೇಮ್ಸ್ ಇಟ್ಟಿದ್ದಾರೆ. ಸೊ ಹೋಗಿ ಆಟ ಆಡೋಣ. ನಮ್ಮ ಪಾಪು ಹೇಳ್ತಿದ್ದಾನೆ, ನೀನು ಆಡಬೇಡ, ನಿಂಗೆ ಆಡೋಕ್ಕೆ ಬರಲ್ಲ, ಪಪ್ಪ ಮಾತ್ರ ಆಡಲಿ ಅಂತ. ಸೊ ಇವತ್ತು ಹೌದಾ? ಸೊ ನಾನು ದಪ್ಪ ಇದ್ದೀನಂತೆ, ರನ್ನಿಂಗ್ ರೇಸ್ ಆಡಿದ್ರೆ ಬಿದ್ದೋಗ್ಬಿಡ್ತೀನಂತೆ. ಇದು ಕೂಡ ಇನ್ನೊಂದು ವಿಕ್ಟೋರಿಯಾ ಕಿಂಡರ್ ಗಾರ್ಡನ್ ಅಂತಂದ್ರೆ ಸೇಮ್ ಸ್ಕೂಲ್ ಒಂದು 4-5 ಇರುತ್ತೆ ಒಂದೇ ಸಿಟಿನಲ್ಲಿ, ಬೇರೆ ಬೇರೆ ಲೊಕೇಶನಲ್ಲಿ. ಇವಾಗ ನಾವು ಸ್ಕೂಲ್ ಹತ್ರ ರೀಚ್ ಆದ್ವಿ. ನಮಗೆ ಲೊಕೇಶನ್ನ ಶೇರ್ ಮಾಡಿದ್ರು. ಸನ್ಮಾ, ನಿನ್ನ ಫ್ರೆಂಡ್ ಹೋಗ್ತಿದ್ದಾನೆ, ಹೇಳು. ಈಗ ನಾವು ಲೊಕೇಶನ್ಗೆ ಬಂದಿದ್ದೀವಿ. ಇದೇ ಸ್ಕೂಲು. ಹೆಸರು ನೋಡ್ಬೋದು ನೀವು ಇಲ್ಲಿ, ಉಷಿ ನ್ಯಾಷನಲ್ ಹೈಟೆಕ್ ಡಿಸ್ಟ್ರಿಕ್ಟ್ ಜಿಂಗ್ಚಾ ಫಾರಿನ್ ಲ್ಯಾಂಗ್ವೇಜ್ ಸ್ಕೂಲ್ ಅಂತ ಇದೆ. ಅಂದರೆ ಇಂಗ್ಲೀಷ್ ಸ್ಕೂಲ್ ಇದು. ಚೈನೀಸ್ ಕೂಡ ಇರುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಸಬ್ಜೆಕ್ಟು. ನೋಡಿ ನಿಮ್ಮ HM ಇದ್ದಾರೆ. ಪೇರೆಂಟ್ಸ್ ಮತ್ತು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಟೀಚರ್ಸ್ ಎಲ್ಲರೂ ಅವ್ರ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ, ಸ್ಕೂಲ್ ಯೂನಿಫಾರ್ಮು ಗ್ರೇ ಕಲರು. ಸ್ಪೋರ್ಟ್ಸ್ ಗ್ರೌಂಡಲ್ಲೇ ಬಿಟ್ಟಿದ್ದಾರೆ. ಏನು ಡಿಟೆಕ್ಟಿವ್ ವರ್ಕ್ ಕೊಡ್ತಾರೋ ಅಂತ ಗೊತ್ತಿಲ್ಲ. 8:45 ಬಂದು ರೀಚ್ ಆಗಬೇಕು ಅಂತ ಹೇಳಿದ್ರು. ನಾವು 8:30ಗೆ ಬಂದು ರೀಚ್ ಆಗಿದ್ದೀವಿ. ಇದು ಗೇಮ್ ಲಿಸ್ಟು. ಇಲ್ಲಿ 10 ಗೇಮ್ಸ್ ಕೊಟ್ಟಿದ್ದಾರೆ. ಸಿಂಗಲ್ ಸ್ಟಾರ್ ಇರೋದು ಸ್ವಲ್ಪ ಈಸಿ ಇರುತ್ತೆ ಅಂತ, ಡಬಲ್ ಸ್ಟಾರ್ ಮತ್ತು ಟ್ರಿಬಲ್ ಮತ್ತು 4 ಸ್ಟಾರ್ 5 ಸ್ಟಾರ್ ಎಲ್ಲ ಇರೋದೆಲ್ಲ ಸ್ವಲ್ಪ ಕಷ್ಟ ಇರೋ ಗೇಮ್ಸ್ ಅಂತ. ಎಲ್ಲ ಗೇಮ್ಸ್ ಆಡೋಕ್ಕೆ, ಡಿಟೆಕ್ಟಿವ್ ಗೇಮ್ಸ್ ಆಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಟೋಪಿ, ಇದು ಅಲ್ಲಿ ಟೋಪಿಗಳು ಇಟ್ಟಿದ್ದಾರೆ. ಟೋಪಿ ಬೇಕಾ? ಟೋಪಿ ಎಂತ ಟೋಪಿ ಅಂತೀವಲ್ಲ ಆ ಥರ ಕಾಣಿಸ್ತಿದೆ. ಅದು ಏನೇನೋ ಇಟ್ಟಿದ್ದಾರೆ. ಒಂದು ಸರ್ಕಲ್ ಇದೆ, ಫುಲ್ ಒಂದು ಸರ್ಕಲಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಕಾಣಿಸ್ತಿದೆಯಲ್ಲ. ಸೊ ಇದೊಂದು ಓವಲ್ ಶೇಪಲ್ಲಿರೋ ಸರ್ಕಲ್ ಗ್ರೌಂಡಲ್ಲಿ ಗೇಮ್ಸ್ಗಳನ್ನ ಇಟ್ಟಿದ್ದಾರೆ. ಅದನ್ನು ಮುಗಿಸಿ ಸೀಲ್ ಹಾಕ್ಸ್ಕೊಂಡು ಬಂದು ಕೊಡಬೇಕು. ಏನು ಅಂತ ನಮಗೂ ಇನ್ನೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಇಷ್ಟೇ ಗೊತ್ತಿರೋದು, ಇಷ್ಟೇ ಅವ್ರ ಟೀಚರ್ ನಮ್ಗೆ ಹೇಳಿದೀಗ. ಈಸ್ಕೊಳ್ಳೋ. ಇಲ್ಲಿ ಎಲ್ಲರೂ ಅವ್ರವ್ರ ಕ್ಲಾಸ್ಗೆ ಸಪ್ರೇಟಾಗಿ ಪೊಯಮ್ ಹೇಳ್ತಾ ಇದ್ದಾರೆ, ಲೈಕ್ ಕ್ಲಾಸ್ 1 ಕ್ಲಾಸ್ 2 ಅಂತ. ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸೇ ಹೇಳ್ತಾ ಇದ್ದಾರೆ ಜೋರಾಗಿ. ಈಗ ಮಕ್ಕಳು ಮತ್ತು ಟೀಚರ್ಸ್ ಎಲ್ಲರೂ ಒಟ್ಟಿಗೆ ನಿಂತು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ, ಸ್ಕೂಲ್ ಫ್ಲಾಗ್ದು.
ಇವಾಗ ಮಕ್ಕಳು ಮತ್ತು ಟೀಚರ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಮಕ್ಕಳು ಸ್ಕೂಲ್ ಒಳಗಡೆ ಎಂಟರ್ ಆದಮೇಲೆ ಅಂದರೆ ಕ್ಲಾಸಲ್ಲಿ ಎಲ್ಲರಿಗೂ ಒಂದು ಸ್ಕೂಲಲ್ಲೇ ಒಂದು ಸ್ಪೀಕರ್ ಹಾಕಿ ನಮ್ಮ ಕಡೆ ಹೇಗೆ ಅಸೆಂಬ್ಲಿ ಅಂತ ಹೇಳ್ತೀವೋ ಸೊ ಆ ಥರ ಎಲ್ಲರನ್ನೂ ಕ್ಲಾಸಿಂದ ಆಚೆ ಕರೆಸಿ ಮತ್ತೇನು ಆಯಿ ಇರ್ತಾರೋ ಆಯಿ ಟೀಚರ್ಸ್ ಮಕ್ಕಳೆಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಸೊ ಅದೇ ಸೇಮ್ನ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ಗ್ರೌಂಡಲ್ಲಿ. ಇವಾಗ ಚೈನೀಸ್ ಅವರ ಒಂದು ಚೈನೀಸ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು. ಬಟ್ ಇವಾಗ ಮತ್ತೆ ವಾಪಸ್ಸು ಇಂಗ್ಲೀಷ್ ಟೀಚರ್ಸ್ ಏನಿದ್ದಾರೋ ಅವರು ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸೋವಂಥ ಒಂದು ಸಾಂಗಿಗೆ ಮತ್ತೆ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ಟೀಚರ್ಸ್ ಮತ್ತು ಮಕ್ಕಳಿಗೆ. ನಾವು ಒಬ್ಬರೇ ಆಡಬೇಕಂತೆ, ಒಬ್ಬರು ಪೇರೆಂಟ್ಸು, ಇನ್ನೊಬ್ರು ಸೈಡಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಐದರ್ ಫಾದರ್ ಆರ್ ಮದರ್ ಮಾತ್ರ ಆಡಬೇಕು. ಸೊ ಅವ್ರನ್ನ ಕಳಿಸಿದ್ದೀನಿ ನನ್ನ ಹಸ್ಬೆಂಡ್ನ. ಇಲ್ಲಿ ಗ್ರೇ ಕಲರ್ ಶರ್ಟ್ ಹಾಕೊಂಡು ಓಡಾಡ್ತಿರೋರು ಮಧ್ಯದಲ್ಲಿ ಟೀಚರ್ಸ್ಗೆ ಸಪೋರ್ಟ್ ಮಾಡೋರು ಕ್ಲಾಸಲ್ಲಿ ಆಯಿ ಅಂತ ಕರೀತಾರೆ. ಆಯಿ ಅಂತಂದರೆ ಆ್ಯಕ್ಚುಲಿ ಚೈನೀಸಲ್ಲಿ ಆಂಟಿ ಅಂತ ಏನು ಕರಿತೀವೋ ಅದನ್ನು ಆಯಿ ಅಂತ ಕರೀತಾರೆ ಅವರು ಆಂಟಿ ಬಂತು. ಸೊ ಒಂದು ಕ್ಲಾಸಲ್ಲಿ ಇಬ್ಬರು ಟೀಚರ್ಸ್ ಇರ್ತಾರೆ, ಇಬ್ಬರು ಟೀಚರ್ಸ್ಗೆ ಒಬ್ಬರು ಸಪೋರ್ಟಿವ್ ಆಗಿ ಆಯಿ ಅಂತ ಇರ್ತಾರೆ. ಇವಾಗ ಫಸ್ಟ್ ಗೇಮು ಅವ್ರವ್ರ ಕ್ಲಾಸ್ ವೈಸು. ಸೊ ಯಾವ ಕ್ಲಾಸ್ ಅವರು ಸೆಕ್ಷನ್ ಅವರು ಬೇಗ ಮುಗಿಸ್ತಾರೋ ಈ ಗೇಮ್ನ ಅಂತ ನೋಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಸೆಕ್ಷನ್ ವೈಸಲ್ಲಿ ಒಂದು ಗೇಮ್ ಇಡ್ತಾರೆ ಈ ಸ್ಕೂಲಲ್ಲಿ. ಯಾವ ಕ್ಲಾಸ್ ಯಾವ ಸೆಕ್ಷನ್ ಅವರು ಬೇಗ ಮುಗಿಸ್ತಾರೆ ಅಂತ ಗೊತ್ತಾಗುತ್ತೆ ಅಂತ. ಇದು ಸ್ಕೂಲ್ದು ಒಂದು ಲೋಗೋ ಇದೆಯಲ್ಲ, ಲಯನ್ ಲೋಗೋ. ಸೊ ಅದನ್ನು ಪಜಲ್ ಫಾರ್ಮೇಟಲ್ಲಿ ಇಟ್ಟಿದ್ದಾರೆ, ಜೋಡಿಸ್ಬೇಕು. ಮಾಡಿ 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 ಬೇಗ ಮಾಡಿ ಮುಗಿಸಿ, ಬೇಗ ಮಾಡಿ ಮಾಡಿ ಮುಗಿಸಿ. ಸನ್ಮ ನೀ ಏನ್ ಮಾಡ್ತಿದ್ಯೋ? ಇಲ್ವಾ ಇಲ್ಲಿ ಪಪ್ಪನ್ ಜೊತೆ ಮಾಡೋದ್ರೆ ಒಬ್ರೇ ಮಾಡ್ತಿದ್ಯಲ್ಲೋ. ಮಾಡ್ಬಿಟ್ರು. ಇದು ಬಂದು ಏನಂತ ಅಂದರೆ ಲೆಟ್ರಿನ್ ಬಾಕ್ಸ್ ಒಳಗಡೆ ಪೇಪರ್ಸ್ ಹಾಕ್ತಾರೆ. ಅವರು ಹೈಟಲ್ಲಿ ಎಳೆದಿಟ್ಕೋತಾರೆ ಆಯಿ. ಜಂಪ್ ಮಾಡಿ ಹೊಡೆದು ಅದನ್ನು ಕೆಳಗೆ ಬೀಳಿಸ್ಬೇಕು. ಎಲ್ಲರೂ ಒಂದು ಕಡೆ ಹೆಣ್ಸ. 等一下啊！啊？请完成游戏打卡的家长带领你的小朋友回到我们集合的地点，回到各班集合的地点。稍后我们将会集体颁发奖牌。 ಇದು ಬಂದು ರಿಂಗ್ನ ಕೈಯಲ್ಲಿ ಟಚ್ ಮಾಡಿದ್ರೆ ಹಾಗೇನೆ ಕೆಳಗಡೆ ಬಂದು ಪಕ್ಕದವರಿಗೆ ಹೋಗ್ಬೇಕದು. ಮಕ್ಕಳು ಕೈಯಲ್ಲಿ ಮುಟ್ಟೆ ಮುಟ್ತಾರೆ, ಬಟ್ ದೊಡ್ಡವ್ರ ಮಾತ್ರ ಕೈಯಲ್ಲಿ ಮುಟ್ಟಂಗಿಲ್ಲ, ಹಾಗೆ ಪಾಸ್ ಮಾಡಬೇಕಂತೆ. ಅದು ಟರ್ನ್ ಇದೆ ಇದು. ಟರ್ನ್ ಸ್ಟ್ರೈಟ್ ಈ ಕಡೆ ಟರ್ನ್ ವೆರಿ ಗುಡ್.
Straight. Akade turn. Left turn. Back side. Back side. Okay. Straight. Yes. Okay. ಎತ್ಕೊಂಬ ವಾಪಸ್ ಎತ್ಕೊಂಬ ಇವರು ನಮ್ಮ ಸನ್ಮೈಗೆ ಇಂಗ್ಲೀಷ್ ಟೀಚರ್. ಇವರು USA ಅವರು. ಈ ಗೇಮಲ್ಲಿ ನಾವು ಫೋಟೋ ಏನು ತೋರಿಸ್ತೀವೋ ಅದನ್ನು ಅವರಲ್ಲಿ ಬ್ಯಾನರಲ್ಲಿ ಇರುತ್ತೆ. ಸೊ ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಯಾವುದು ಅಂತ. ಈ ಗೇಮ್ ಬಂದು ಮಕ್ಕಳಿಗೆ ಒಂದು ಆಲ್ಫಾಬೆಟ್ ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ಗೆ ಒಂದೊಂದು ಕಲರ್ ಅಸೈನ್ ಆಗಿರುತ್ತೆ. ಸೊ ಮಕ್ಕಳಿಗೆ ಅವ್ರು ಯಾವ ಕಲರ್ ಬಂದಿದೆ ಅಂತ ನೋಡ್ಕೊಂಡ್ಬಂದು ಪೇರೆಂಟ್ಸ್ ಕೇಳಬೇಕು. ಪೇರೆಂಟ್ಸ್ ವಾಪಸ್ ರಿಟರ್ನ್ ಅಲ್ಲಿ ಹೋಗಿ ಹೇಳ್ಬೇಕು. ನಮ್ಮ ಪಾಪುಗೆ ಆಲ್ಫಾಬೆಟ್ ಲೆಟರ್ ಇದ್ದಿದ್ದು ರೆಡ್ ಕಲರ್. ಸೊ ಅದನ್ನ ಬಂದು ಅವ್ರ ಪಾಪ ರಿಟರ್ನ್ ಹೇಳಿದ್ದಾರೆ. ಇದೊಂದು ತುಂಬ ಈಸಿ ಗೇಮು. ಪೇರೆಂಟ್ಸ್ ಹೌಸ್ಕೊಂಡಿರ್ತಾರೆ. ಅವ್ರ ಪೇರೆಂಟ್ಸ್ನ ಹೋಗಿ ಎಲ್ಲಿ ನಿಂತಿದ್ದಾರೆ, ಯಾವ್ದ್ರಿಂದ ನಿಂತಿದ್ದಾರೆ ಅಂತ ಕರ್ಕೊಂಬರ್ಬೇಕು. ನಾವು ಹಾಕಿರೋ ಬಟ್ಟೆ ಕಲರಲ್ಲೇ ಐಡೆಂಟಿಫೈ ಮಾಡಿಬಿಡ್ಬೋದು ಮಕ್ಕಳು. ಇದು ಇವತ್ತಿನ ಲಾಸ್ಟ್ ಗೇಮು. ಒಂದು 5 ಅಷ್ಟೇ ಇದೆ ಈ ಥರ ಟ್ರಾಲಿ ಥರ. ಸೊ ಇವ್ರು ಸೀಲ್ ಹಾಕಿ ಕೊಡ್ತಾರೆ ಇಲ್ಲಿ ನಿಂತಿರೋ ಟೀಚರ್ಸು. ಇರೋದೇ 5, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ನಾವೇ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತೀವಿ ಕ್ಯೂ ಅಲ್ಲಿ. ಮಿಕ್ದವರೆಲ್ಲ ಒಂದಷ್ಟು ಜನ ಈ ಗೇಮ್ ಬೇಡ ಸಾಕು ನಿಂತು ಅಂತ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಸಿಲಾಕ್ಸ್ಕೋ ಚಿನಿ. ವಾಪಸ್ ಹಂಗೆ ಸರ್ಕೊಂತ ಕೂತ್ಕೋ ಅಲ್ಲೇ ಕೂತ್ಕೊಳ್ಳೋ. ಓಡು. ನಮ್ಮ ಪಾಪು ಹೋಗ್ತಿರೋ ಕಿಂಡರ್ಗಾರ್ಟನ್ದು ಸ್ಪೋರ್ಟ್ಸ್ ಡೇ ಇದು. ಸೊ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಆಡಿದ್ದಾರೆ. ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಕಾಂಪಿಟೇಷನ್ ಬರ್ಸೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಮೆಡಲ್ ಕೊಟ್ಟಿದ್ದಾರೆ. ಅವ್ರವ್ರ ಕ್ಲಾಸ್ ಟೀಚರ್ಸ್ಗೆ ಹ್ಯಾಂಡಲ್ ಮಾಡಿರ್ತಾರೆ ಎಲ್ಲ ಮೆಡಲ್ಸ್ನೂ. ಸೊ ಎಲ್ಲ ಮಕ್ಕಳಿಗೂ ಕೂಡ ಮೆಡಲ್ ಹಾಕ್ತಿದ್ದಾರೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ. ನಮ್ಮ ಪಾಪು ತುಂಬ ಖುಷಿ ಆಗ್ಬಿಟ್ಟ ಮೆಡಲ್ ಸಿಕ್ಕಿದಾಗ. ನಾನು ಫಸ್ಟು ನಾನು ಸೆಕೆಂಡು ಅಂತ ಅಂದ್ಬಿಟ್ಟು ಇಷ್ಟು ಬೇಗ ಮಕ್ಕಳು ಮನಸ್ಸಲ್ಲಿ ಒಂದು ಕಾಂಪಿಟೇಷನ್ ಅನ್ನೋದು ಬೆಳೆದು ಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಎಳೆ ಮನಸ್ಸುಗಳಿಗೆ ಕಾಂಪಿಟೇಷನ್ ಬೇಡ, ಎಲ್ಲರೂ ಚೆನ್ನಾಗಿ ಖುಷಿಯಾಗಿರಲಿ ಅಂತ ಕಿಂಡರ್ಗಾರ್ಟನ್ ಲೆವೆಲಲ್ಲಿರೋ ಮಕ್ಕಳುಗಳಿಗೆ ಕಾಂಪಿಟೇಷನ್ಗಿಂತ ನಾವೆಲ್ಲ ಒಂದೇ ಅನ್ನೋದು ಈಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಸ್ಕೂಲ್ ಇವೆಂಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ತರಕಾರಿ ಬೇಕು. ತರಕಾರಿ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಶನಿವಾರ ಒಂದು 11 ಗಂಟೆವರೆಗೂ ಸ್ಕೂಲಲ್ಲಿ ಕಳೆದು ತರಕಾರಿ ತೊಗೊಂಡು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಮನೆಗೂ ಹೋಗಿ ಒಂದು ಅರ್ಧ ದಿನ ಶನಿವಾರ ಮುಗ್ದೇ ಹೋಯ್ತು ವೀಕೆಂಡ್ದು. ಸ್ಕೂಲ್ ರೋಡ್ ಈ ಥರ ಇದೆ ಹೊರಗಡೆ ನೋಡಿ, ಎಷ್ಟು ವಿಶಾಲವಾಗಿದೆ ರೋಡು. ಇದೇ ಸ್ಕೂಲ್ ಬಿಲ್ಡಿಂಗು. ಈ ಸ್ಕೂಲ್ ಹಿಂದೆ ನಮ್ಮ ಪಾಪು ಹೋಗ್ತಿದ್ದಾನಲ್ಲ ವಿಕ್ಟೋರಿಯಾ ಕಿಂಡರ್ಗಾರ್ಟನು, ಸೇಮ್ ಅದೇ ಸ್ಕೂಲೇ ಹಿಂದೆ ಇದೆ. ನಾನು ಸುಮಾರು ಒಂದು 3-4 ಸ್ಕೂಲ್ ನೋಡೇ ಬಿಟ್ಟೆ ಇವ್ರದ್ದು ಕಿಂಡರ್ಗಾರ್ಟನ್ ಸ್ಕೂಲು. ಅಂದರೆ 3-4 ಕಡೆ. ಅಂದರೆ ಇಲ್ಲಿ ನಿಯರ್ ಬೈ ಲೋಕಲೇಟ್ಸ್ ಯಾರ್ಯಾರು ಇರ್ತಾರೋ ಅವರು ಅದೇ ಸ್ಕೂಲಿಗೆ ಸೇರಿಸ್ತಾರೆ. ಅಂದರೆ ಈ ಸುತ್ತಮುತ್ತ ಇರೋರು ಈ ವಿಕ್ಟೋರಿಯಾ ಗಾರ್ಡನ್ಗೆ ಸೇರಿಸ್ತಾರೆ. ನಮ್ಮನೆ ಹತ್ರ ಇರೋರೆಲ್ಲರೂ ಆ ಕಡೆ ನಾವು ಸೇರಿಸಿದ್ದೀವಲ್ಲ ಆ ಕಡೆ ಸೇರಿಸ್ತಾರೆ. ಆಗ ನಾವು ತರಕಾರಿ ಮಾರ್ಕೆಟಿಗೆ ಬಂದ್ವಿ. ಒಂದು ಸ್ಪೋರ್ಟ್ಸ್ ಡೇ ಮುಗಿಸ್ಕೊಂಡು ಸನ್ಮೈದು ತರಕಾರಿ ಮಾರ್ಕೆಟ್ ಇದೇನೆ. ಸ್ವಲ್ಪ ಕ್ರೌಡ್ ಇದೆ.
ವೀಕೆಂಡ್ ಅಲ್ವಾ, ಶನಿವಾರ, ಸ್ವಲ್ಪ ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ. ಯಾಕೆಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇವತ್ತೇ ಟೈಮ್ ಸಿಕ್ಕೋದು, ಏನೇನು ಬೇಕು ಎಲ್ಲ ತಗೊಳ್ಳೋದಕ್ಕೆ, ಮತ್ತು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ. ನೋಡೋಣ, ನಾಯಿ ನೋಡೋದು. ಓಕೆ, ಇಟ್ಸ್ ಓಕೆ. ಯಾವುದೋ ನಾಯಿ ಬಂದ್ಬಿಡ್ತು, ಸ್ವಲ್ಪ ಭಯ ಆಗೋದೆ. ಯಾಕೆಂದರೆ ನಾಯಿಗಳು ಕಚ್ಚಿದ್ರೆ ಅಂತ ಭಯ ಅಷ್ಟೇ. ನಾವು ನೋಡೋಕೆ ಬೇರೆ ಥರ ಇದೀವಲ್ಲ, ಚೈನೀಸ್ ಥರ ಇಲ್ಲ. ಸೊ ಇದು ಮಾರ್ಕೆಟ್ ಒಳಗೆ ಬಂದ್ವಿ. ಇಲ್ಲಿ ಕೆಳಗಡೆ ಫ್ರೂಟ್ ಶಾಪ್ ಇದೆ, ಮತ್ತು ಇಲ್ಲಿ ಪ್ಲ್ಯಾಂಟ್ಸ್ ಅಂಗಡಿ ಇದೆ. ನಾವೀಗ ಮೇಲೆ ಹೋಗೋಣ ತರಕಾರಿ ತಗೊಳ್ಳೋಕ್ಕೆ. ಫುಲ್ ಫ್ಲೋರು ಫ್ರೂಟ್ಸು, ಹಣ್ಣುಗಳು. ಚೈನಾದಲ್ಲಿ ತುಂಬ ಥರ ಹಣ್ಣು ಸಿಗುತ್ತೆ. ನಾನು ಹಣ್ಣು ತಗೋಬೇಕು ಕೆಳಗೆ ಹೋಗಿ. ಸೊ ಅವಾಗ ಫ್ರೂಟ್ ಸ್ಟಾಲ್ದು ಒಂದಷ್ಟು ವಿಡಿಯೋ ಮಾಡ್ತೀನಿ. ಫಸ್ಟ್ ಫ್ಲೋರ್ ಬಂದು ಸ್ವಲ್ಪ ಮಸಾಲೆ ಐಟಮ್, ಚೈನೀಸ್ ಮಸಾಲೆ ಐಟಮ್ ಇರುತ್ತಲ್ಲ ಅದು, ಮತ್ತು ವೆಜಿಟೇಬಲ್ಸು ಎಲ್ಲ ಇರೋದೆಲ್ಲ ಚೈನೀಸ್ ಮಸಾಲೆಗಳು. ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಸಿಚ್ವಾನ್ ಪೆಪ್ಪರ್ ಅಂತಾರಲ್ಲ ಅದು, ಮತ್ತು ಫ್ಲವರ್, ಅನಾನಸು, ಬೇ ಲೀಫ್, ಒಣಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇರುತ್ತೆ, ನಮ್ಮ ಕಡೆ ಥರ ಒಣಮೆಣಸಿನ್ಕಾಯಿ ಎಲ್ಲ ಇದು. ಅವು ಜಾಸ್ತಿ ಸ್ವಲ್ಪ ಏನಾದ್ರು ಚಕ್ಕೆ ಲವಂಗ ಬೇಕು ಅಂದರೆ ಇವರಂಡಿಲೇ ತೊಗೊಳ್ಳೋದು. ಮಸಾಲೆ ಐಟಮ್ ನಾನು ಯೂಶ್ವಲಾಗಿ ಇಂಡಿಯಾಯಿಂದಲೇ ತಂದುಬಿಟ್ಟಿರ್ತೀನಿ. ಇವಾಗ ಸ್ವಲ್ಪ ತರಕಾರಿಗಳು ತೊಗೊಂಡೋಗೋಣ. ಮೆಂತ್ಯ ಸೊಪ್ಪು ತೊಗೊಳ್ಳೋಣ ಅಂತ ಚೆಗ. ಮೆಂತ್ಯ ಸೊಪ್ಪಿಗೆ ಆಲ್ಮೋಸ್ಟ್ ನಮ್ಮ ಇಂಡಿಯಾ ದುಡ್ಡದು ಒಂದು 15 ರೂಪಾಯಿ ಆಯಿತು. ಇದೇ ಮೆಂತ್ಯ ಸೊಪ್ಪು, ಇಲ್ಲಿದೆಯಲ್ಲ ಇದು ರಾಶಿ ಮಡ್ಕೊಂಡಿದ್ದಾರೆ ನೋಡಿ, ಇಷ್ಟಕ್ಕೆ 15 ರೂಪಾಯಿ. ಮತ್ತು ಇದು ಪಾಲಕ್ ಸೊಪ್ಪು, ಸ್ವಲ್ಪ ಅವರೆಕಾಳು ಥರ ಇರುತ್ತೆ, ಬಟ್ ಅವರೆಕಾಳಲ್ಲ, ಬಟಾಣಿ ತೊಗೊಳ್ಳೋಣ. ಹಸಿ ಬಟಾಣಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಸಾಗುಗೆ ಮತ್ತು ಬಾತ್ಗೆ ಇದು ನೋಡಿ ಬಟಾಣಿ. ಸೊ ಇದು ಅವರೆಕಾಳು ಥರ ಇದೆ ನೋಡೋಕ್ಕೆ, ಸೇಮ್ ಕಾಳು ಟೇಸ್ಟ್ ಎಲ್ಲ ಹಾಗೆ ಇರುತ್ತೆ. ಬಟ್ ಅಂದರೆ ಅಷ್ಟೊಂದು ಬಲ್ತಿರಲ್ಲ, ಕಾಯಿ ತುಂಬ ಎಳೆದಿರುತ್ತೆ. ಬಟ್ ಇದು ಸಿಪ್ಪೆ ಸಮೇತ ತಿಂತಾರೆ ಇವರು. ಈ ಥರ ಅವರೆಕಾಯಿನ ಸಿಪ್ಪೆ ಬಿಡಿಸಲ್ಲ, ಹಾಗೆ ಬೇಯಿಸಿ ತಿಂತಾರೆ ಸಿಪ್ಪೆ ಸಮೇತ. ಇದು ಮೂಲಂಗಿ, ಇದು ಕೆಂಪು ಮೂಲಂಗಿ, ಹಸಿರು ಮೂಲಂಗಿ, ಕೆಂಪು ಮೂಲಂಗಿ, ಬಿಳಿ ಮೂಲಂಗಿ ಎಲ್ಲ ಸಿಗುತ್ತೆ. ನಡಿ ಮಗನೇ. ಬದನೆಕಾಯಿನಲ್ಲಿ 2 ಥರ ಇದೆ, ಒಂದು ನೀಲಿ ಬದನೆಕಾಯಿ, ಒಂದು ಬಿಳಿ ಬದನೆಕಾಯಿ. ಮಶ್ರೂಮ್ಸ್ ಇದೆಲ್ಲ. ಇಲ್ಲಿ ಪುದೀನ ಸೊಪ್ಪು ಕೇಳಿದೆ. ಕೆಲವೊಂದು ಮಾರ್ಕೆಟ್ಗಳಲ್ಲಿ ಪುದೀನ ಸೊಪ್ಪು ಸಿಗುತ್ತೆ, ಇನ್ನು ಕೆಲವೊಂದು ಕಡೆ ಸಿಗೋದಿಲ್ಲ. ಬೇರೆ ಯಾವುದೋ ಮಾರ್ಕೆಟ್ ಹೆಸರು ಹೇಳಿದ್ರು, ಅಲ್ಲಿ ನಮ್ಗೆ ಗೊತ್ತು ಅದು ಮಾರ್ಕೆಟ್ ಇನ್ನೊಂದು ಕಡೆ ಸಿಗುತ್ತೆ, ಅಲ್ಲಿ ಹೋದಾಗೆ ತೊಗೋಬೇಕು. ಇಲ್ಲಾಂದರೆ ಎಲ್ಲಾದರೂ ಬೆಳೆದಿರ್ತಾರೆ, ಅಲ್ಲೇ ಹೋಗಿ ಕಿತ್ಕೋಬೇಕಷ್ಟೇ. ಇಲ್ಲೇ 3 ಥರ ಬೀನ್ಸ್ ಇದೆ. ಅದು ಬೀನ್ಸ್ ಕಾಳು ಬರುತ್ತಲ್ಲ ಅದು, ಇದೊಂದು ಬೀನ್ಸ್, ಅಲ್ಲೊಂದು ಬೀನ್ಸ್ ಇದೆ. ಇದೇನೋ ಗೆಡ್ಡೆಕೋಸು ಥರ ಇದೆ ನೋಡೋಣ ಅಂತ. ಗೆಡ್ಡೆಕೋಸ ಇದು ಏನು ಅಂತ, ಗೆಡ್ಡೆಕೋಸೆ ಅಂತ ಅಂದ್ಕೊಳ್ತೀನಿ. ಇದು ಚೆನ್ನಾಗಿರುತ್ತೆ, ಇದು ಗೆಡ್ಡೆಕೋಸು. ಇಷ್ಟು ದಪ್ಪ ಇದೆ ನೋಡಿ ಗೆಡ್ಡೆಕೋಸು. ಈಗ ಯಾವುದಾ ಇದೊಂದು ತಗೊಳ್ಳೋಣ. ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಇದೆ, ಚಿಕ್ಕದು, ಅದು ತಗೊಳ್ತೀನಿ. ಮತ್ತು ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಖಾರದ್ದು. ಇದು ದೊಡ್ಡದೆಲ್ಲ ಚೆನ್ನಾಗಿರೋದು, ದೊಡ್ಡದು ಎಷ್ಟು ಉದ್ದ ಇರುತ್ತೆ ಈ ಹಸಿಮೆಣಸಿನ್ಕಾಯಿ ಅಂತ. ಈ ಥರ ಚಿಕ್ಕದು ತುಂಬ ಟೇಸ್ಟ್ ಆಗಿರುತ್ತೆ ಚಿತ್ರಾನ್ನಕ್ಕೆಲ್ಲ. ಹಸಿಮೆಣಸಿನ್ಕಾಯಿ ತಗೊಳ್ಳೋಣ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ಸುಮಾರು ಒಂದು ವಾರಕ್ಕಾಗಂಗೆ ಒಟ್ಟಿಗೆ ತೊಗೊಂಡ್ಬಿಡ್ತೀನಿ, ಚಿಕ್ಕದು, ಮತ್ತೆ ಸಿಗಲ್ಲ ಅಂತ. ಅಂದರೆ ಹುಡ್ಕೊಂಡು ಹೋಗ್ಬೇಕು, ಎಲ್ಲ ಕಡೆ ಸಿಗಲ್ಲ ಈ ಥರ. ತುಂಬ ದೊಡ್ಡದಿಟ್ಟಿರ್ತಾರೆ ಯಾವಾಗಲೂ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ಅಂಗಡಿಯವ್ರು ಹೇಳ್ತಿದ್ದಾರೆ, ನಿಮ್ಮ ಕಡೆಯವರೆಲ್ಲ, ನಿಮ್ಮ ದೇಶದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದಾಗಿದೆ, ಚಿಕ್ಕದೇ ತೊಗೊಂಡು ಹೋಗ್ತಾರೆ ಈ ಥರ ಹಸಿಮೆಣಸಿನ್ಕಾಯಿನ ಅಂತ. ತುಂಬ ಜನ ಬರ್ತಾರೆ ಇಲ್ಲಿ ಇಂಡಿಯನ್ಸು. ಹಾಂ, ಇಡು. ನಾನು ಇಲ್ಲೀಗ ಬೀನ್ಸು, ಹಸಿಮೆಣಸಿನ್ಕಾಯಿ ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿ ಪುಟ್ಟ ಟೊಮೆಟೊ. ಇದನ್ನು ಹಾಗೆ ಬಾಯಿನಲ್ಲಿ ತಿಂತಾರೆ ಇವರು. ಬಟ್ ಇದರಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ. ಈ ಥರ ಶೇಪಲ್ಲಿ ಬರೋದನ್ನ ತಗೊಳ್ಳೋಣ ಅಂತ ನೋಡ್ತಾರೆ. ಈ ಥರ ಶೇಪ್ ಇದೆ, ಗೋಪುರದ ಶೇಪಲ್ಲಿದೆ ಎಲೆಕೋಸಿದು. ಇದೆಲ್ಲ ಗುಂಡು. ಇದು ಚೈನೀಸ್ ಕ್ಯಾಬೇಜ್. ಇದು ಕೂಡ ಚೈನೀಸ್ ಕ್ಯಾಬೇಜೇ, ಒಂದು ದೊಡ್ಡದು ಒಂದು ಚಿಕ್ಕದು.
ಇಲ್ಲಿ ಎಷ್ಟು ಥರ ಸೊಪ್ಪಿದೆ ಅಂದರೆ ಇದು ಯಾವ ಸೊಪ್ಪು ಅಂತ ಗೊತ್ತಿಲ್ಲ ನನಗೆ. ಇದು ಕೂಡ ಸೊಪ್ಪೆ. ಇದು ನೋಡೋಕೆ ಮೂಲಂಗಿ ಸೊಪ್ಪು ಥರ ಕಾಣಿಸ್ತಿದೆ. ಮೂಲಂಗಿ ಸೊಪ್ಪು ಏನೋ ಗೊತ್ತಿಲ್ಲ. ನೋಡೋಕೆ ಸ್ವಲ್ಪ ಮೂಲಂಗಿ ಸೊಪ್ಪು ಥರನೇ ಅನ್ನಿಸ್ತಿದೆ. ಗೊತ್ತಿಲ್ಲ ಯಾವ ಸೊಪ್ಪಿದು ಅಂತ. ಮತ್ತು ಅಲ್ಲಿ ಮೂಲಂಗಿ ಇದೆ. ಎಷ್ಟೊಂದು ಥರ ಸೊಪ್ಪಿದೆ ಇಲ್ಲಿ ನೋಡಿ. ಇದು ಅವರೆಕಾಳು ಅಂತ ಹೇಳಿದ್ನಲ್ಲ, ಅದೇ ಅವರೆಕಾಳು ಥರ. ಇಲ್ಲ ಗೆಡ್ಡೆ ಗೆಣಸಿನ ಸೆಕ್ಷನು ನೋಡಿ. ಇಲ್ಲಿ ಏನೋ ಪುಟ್ಟದಾಗಿದೆ, ಏನು ಅಂತ ಗೊತ್ತಿಲ್ಲ. ಆಲೂಗೆಡ್ಡೆ ಥರ ಪುಟ್ಟದಾಗಿದೆ. ಬೇಬಿ ಪೊಟೇಸ್ ಚೈಕಶಮ್ಮ ಶಯದು ಏನೋ ಗೊತ್ತಾಗಲಿಲ್ಲ ನನಗೆ ಅವ್ರು ಹೇಳಿದ್ದು. ನಾನು ಆಲೂಗೆಡ್ಡೆ ಅಂತ ಅಂದ್ಕೊಂಡೆ. ಚಿಗ ಚಿಗ ಯಾವ್ದು ದೋಮ ಏನು ಇದು ಕಾಳ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ. ಗೆಣಸು ಸಿಕ್ಕುತ್ತೆ. ಟೊಮೆಟೊ ತಗೊಳ್ಳೋಣ ಇಲ್ಲಿ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಬಿಳಿ ಬದನೆಕಾಯಿ ಇದೆ. ಕ್ಯಾಟ್ ಇದೆ. ಕ್ಯಾಟ್ ಗೆಣಸು ಹತ್ರ ಕುತ್ಕೊಂಡು ಕಾಯ್ತಾ ಇದೆ. ಇಲ್ಲಿ ಕುಂಬಳಕಾಯಿ, ಅಲ್ಲಿ ಪುಟ್ಟ ಸಿಮೆಣಸಿನ್ಕಾಯಿ ಸಿಗುತ್ತೆ ಅಂತ ತಗೊಂಡೆ. ಇಲ್ಲಿ ನೋಡಿದ್ರೆ ಅಲ್ಲಿಗಿನ ಚಿಕ್ಕದಿದೆ. ಸೊ ಇದು ತಗೊಳ್ತೀನಿ ಈಗ. ಚಿಕ್ಕ ಹಾಂ ಏನಂತೆ ಒಣಗಿಸಿ ಕೆಂಪುದು ಮಾಡ್ತಾರೆ. ಚೆನ್ನಾಗಿದೆ ಇದು ಚಿಕ್ಕದು. ಚಿಕ್ಕ ಲಾದ ಹಾಂ ಚಿಕ್ಕಕಾಯಿ. ಆಯ್ತಾಯ್ತಾ? ಹಿಂದೂದ ಹಾಂ. ಹಸಿಮೆಣಸಿನ್ಕಾಯಿ ತಗೊಂಡೆ. ಏನಕ್ಕೆ ಅಂದರೆ ನಮ್ಮ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಹಸಿಮೆಣಸಿನ್ಕಾಯಿ ಸಿಗಲ್ಲ. ಇಷ್ಟು ಚಿಕ್ಕದು ತುಂಬ ದೊಡ್ಡದು ಸಿಗುತ್ತೆ, ತರಕಾರಿ ಥರ, ಬೀನ್ಸ್ ಥರ. ಸೊ ಅದಕ್ಕೆ ಇಲ್ಲೇ ತಗೊಂಡೆ. ಟೊಮೆಟೊ ಇದೆ, ತಗೊಳ್ಳೋಣವಾ? ಟೊಮೆಟೊ ಎಷ್ಟು ಚೆನ್ನಾಗಿದೆ. ಕಡ್ಡಿ ಸಮೇತ ಹಾಕ್ಬಿಡ್ತಾ ಇದ್ದಾರೆ. ತೂಕ ಜಾಸ್ತಿ ಆಗುತ್ತೆ. ನಾನು ಕಡ್ಡಿ ಮುರಿದು ಹಾಕ್ತೀನಿ. ಸಾಕು, ಒಂದು 4-5 ಹಾಕಿ ಸಾಕು. ಹಾಂ, ಅದು ಪ್ರೆಸ್ ಆಗಿರೋದು ಸಾಕು ಸಾಕು ಸಾಕು. ಇದು ತಗೊಳ್ಳಿ, ಸರ್ಮೆ ಕೊಟ್ಟಿದ್ದು ಒಳಗಿಟ್ಟಿದ್ದೀನಿ. ನೋಡಿ ಮೂಲಂಗಿ ಇದೆ, ಪಿಂಕ್ ಕಲರು ಮೂಲಂಗಿನ ಇದು. ಹಾಂ, ಮೂಲಂಗಿ ಇದೆ, ಪಿಂಕ್ ಕಲರ್ ಮೂಲಂಗಿ. ಒಂದು ಮೂಲಂಗಿ ಡಿಫ್ರೆಂಟ್ ಆಗಿದೆ. ಒಂದು ಪುಟ್ಟದ್ದು ತೊಗೊಳ್ತೀನಿ. ಲಾಸ್ಟ್ ಟೈಮ್ ಇದನ್ನು ತೊಗೊಂಡು ಒಂದ್ಸಲ ಟೇಸ್ಟ್ ಮಾಡಿದ್ವಿ. ಇವಾಗ ಇದೊಂದು ಪುಟ್ಟದ್ದು ತೊಗೊಂಡು ಮಾಡೋಣ ಅಂತ. ಹಾಂ, ಚಿಕ್ಕ ಈಗ ಗೌಲ ಈಗ ಹಾಂ. ತಗೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಪುಟ್ ಕಿತ್ಲೆ ಹಣ್ಣು ಚೆನ್ನಾಗಿರುತ್ತೆ, ಟೇಸ್ಟಾಗಿ ಸ್ವೀಟಾಗಿ ಕಿತ್ಲೆ ಹಣ್ಣಲ್ಲಿ. ತುಂಬ ಸ್ವೀಟ್ ಆಗಿರುತ್ತೆ ಇದು ಕಿತ್ಲೆ ಹಣ್ಣು. ಏನು ತಗೊಂಡಾಯ್ತು. ಇವಾಗ ಮಾರ್ಕೆಟ್ ಕೆಲಸ ಮುಗೀತು, ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಡುಗೆ ಮಾಡೋ ಕೆಲಸ ಇದೆ. ಬೆಳಗ್ಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಇದೆ, ಅದನ್ನೇ ಚಿತ್ರಾನ್ನ ಮಾಡಿದ್ರಲ್ಲ ಅದೇ ಇದೆ. ಸೊ ಅದನ್ನು ಮಧ್ಯಾಹ್ನಕ್ಕೆ ಇವಾಗ ಒಂದು ಸ್ವಲ್ಪ ತಿನ್ಕೊಂಡು ರಾತ್ರಿಗೆ ಏನಾದ್ರು ಮಾಡಬೇಕು. ಚಿನಿಯೇ ಮಾಡಿ ಹೇಳು ಎಲ್ಲರಿಗೂ, ಮಾಡಿ ಹೇಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಯಾರು ಹೊಸಬರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.